ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ನಮ್ಮ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಪಾಠಕ್ಕೆ ಸಂಬಂಧಿಸಿದಂತೆ ಒಂದು ಸಮಸ್ಯೆಯನ್ನು ಸವಿವರವಾಗಿ ಅದರ ಪರಿಹಾರವನ್ನು ಅಭ್ಯಾಸ ಮಾಡೋಣ. 4 ಸೆಂಟಿಮೀಟರ್ ಎತ್ತರದ ವಸ್ತುವೊಂದನ್ನು 20 ಸೆಂಟಿಮೀಟರ್ ಸಂಗಮ ದೂರದ ಪಿ ನಮಸೂರದ ಮುಂದೆ 30 ಸೆಂಟಿಮೀಟರ್ ದೂರದಲ್ಲಿ ಇಡಲಾಗಿದೆ. ಪ್ರತಿಬಿಂಬದ ಸ್ಥಾನ ಸ್ವಭಾವ ಕಂಡುಹಿಡಿಯಿರಿ, ಪ್ರತಿಬಿಂಬದ ಎತ್ತರ ಲೆಕ್ಕಾಚಾರ ಮಾಡಿ ಅನ್ನುವಂತಹ ಪ್ರಶ್ನೆ. ಸೊ ಈ ಸಮಸ್ಯೆಗೆ ಸಂಬಂಧಿಸಿದಂತೆ ಒಂದು ರೇಖಾನಕ್ಷೆಯನ್ನು ನಾವಿಲ್ಲಿ ಬಿಡಿಸ್ಕೊಂಡಿದ್ದೀವಿ. ಸೊ ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಸಂಗಮ ದೂರ 20 ಸೆಂಟಿಮೀಟರ್, ವಸ್ತು ದೂರ 30 ಸೆಂಟಿಮೀಟರ್, ವಸ್ತುವಿನ ಎತ್ತರ 4 ಸೆಂಟಿಮೀಟರ್. ಹಾಗಾದರೆ ನಮಗೆ ಪ್ರತಿಬಿಂಬ ಎಲ್ಲಿ ಸಿಗುತ್ತೆ ಅಂತಂದರೆ 2f2ಗಿಂತ ದೂರದಲ್ಲಿ. ಸೊ 2f2ಗಿಂತ ದೂರದಲ್ಲಿ ನಮಗೆ ವಸ್ತುವಿನ ಪ್ರತಿಬಿಂಬ ಸಿಕ್ಕರೆ ಅದು ವಸ್ತುವಿನ ಗಾತ್ರಕ್ಕಿಂತ ದೊಡ್ಡದಾಗಿರುತ್ತೆ ಮತ್ತು ಅದು ಅದರ ಪ್ರತಿಬಿಂಬವೂ ಸಹ ಸಿಗ್ತಕ್ಕಂಥ ದೂರವೂ ಸಹ ಹೆಚ್ಚಾಗಿರುತ್ತೆ. ಹಾಗಾದರೆ ಸಮಸ್ಯೆಯನ್ನು ಗಮನಿಸೋಣ. ಸೊ ವಸ್ತುವಿನ ಎತ್ತರ 4 ಸೆಂಟಿಮೀಟರ್ ನೀಡಲಾಗಿದೆ, ಅದರ ಸಂಗಮ ದೂರ 20 ಸೆಂಟಿಮೀಟರ್. ಸೊ ಇದನ್ನು ನಾವು +20 ಸೆಂಟಿಮೀಟರ್ ಅಂತ ತೆಗೆದುಕೊಳ್ತೀವಿ, ಏಕೆಂದರೆ ಪಿ ನಮಸೂರದ ಮೂಲಕ ಚಲಿಸ್ತಕ್ಕಂತಹ ಬೆಳಕಿನ ಕಿರಣಗಳು ವಕ್ರೀಭವನ ಹೊಂದಿ ಬಲಭಾಗದಲ್ಲಿ ನಮಗೆ ಅದರ ಸಂಗಮ ಬಿಂದು ಸಿಗೋದ್ರಿಂದ ನಾವು +20 ಸೆಂಟಿಮೀಟರ್ ಅಂತ ತೆಗೆದುಕೊಳ್ತೀವಿ. ಇನ್ನು ವಸ್ತುವಿನ ಗಾತ್ರ 30 ಸೆಂಟಿಮೀಟರ್. ಸೊ ವಸ್ತುವನ್ನು ನಾವು ಮಸೂರದ ಎಡಭಾಗದಲ್ಲಿ ಇಡ್ತಾ ಇರುವಂತಹ ಒಂದು ಸಂದರ್ಭ ಇರೋದರಿಂದ ಅದನ್ನು ಮೈನಸ್ ಆಗಿ ತೆಗೆದುಕೊಳ್ತೀವಿ. ಈಗ ಪ್ರತಿಬಿಂಬದ ಸ್ಥಾನವನ್ನು ನಾವು ಕಂಡುಹಿಡಬೇಕಾಗುತ್ತೆ. ಅದಕ್ಕೆ ನಾವು ಬಳಸ್ತಕ್ಕಂತಹ ಸೂತ್ರವನ್ನು ತಾವು ನೋಡ್ತಾ ಇದ್ದೀರಿ. 1/f = 1/v - 1/u. ಬೆಲೆಗಳನ್ನು ಅವುಗಳಲ್ಲಿ ನಮೂದಿಸಿದಾಗ 1/20 = 1/v -(-1/30). ಸೊ ಇಲ್ಲಿ ವಿನ ಬೆಲೆಯನ್ನು ಲೆಕ್ಕಿಸಿದಾಗ 1/v = 1/20 - 1/30. ಸೊ v = 60 ಸೆಂಟಿಮೀಟರ್. ಸೊ ಇಲ್ಲಿ +60 ಸೆಂಟಿಮೀಟರ್ ಏನನ್ನು ಸೂಚಿಸುತ್ತೆ ಅಂತಂದರೆ ಪ್ರತಿಬಿಂಬದ ದೂರ ಮಸೂರದ ಬಲಭಾಗದಲ್ಲಿ 60 ಸೆಂಟಿಮೀಟರ್ ದೂರದಲ್ಲಿ ಉಂಟಾಗುತ್ತೆ ಅನ್ನೋದನ್ನು ಇದು ಸೂಚಿಸುತ್ತದೆ. ಇನ್ನು ಪ್ರತಿಬಿಂಬದ ಗಾತ್ರವನ್ನು ಲೆಕ್ಕಿಸಿ ಅಥವಾ ಲೆಕ್ಕಾಚಾರ ಮಾಡಿ ಅನ್ನುವಂಥ ಪ್ರಶ್ನೆಯನ್ನು ಇದೇ ಒಂದು ಸಮಸ್ಯೆಯಲ್ಲಿ ಕೇಳಲಾಗಿದೆ. ಸೊ ಆದ್ದರಿಂದ H'/H = V/U ಅನ್ನುವಂಥ ಸೂತ್ರವನ್ನು ನಾವಿಲ್ಲಿ ಬಳಕೆ ಮಾಡ್ತೀವಿ. ಸೊ H' = V × H / U. ಸೊ ಇಲ್ಲಿ ಬೆಲೆಗಳನ್ನು ನಮೂದಿಸಿದಾಗ H' ಬೆಲೆ -8 ಸೆಂಟಿಮೀಟರ್. ಸೊ ಇಲ್ಲಿ ಮೈನಸ್ ಏನನ್ನು ಸೂಚಿಸುತ್ತೆ ಅಂತಂದರೆ ಪ್ರಧಾನಾಕ್ಷದ ಕೆಳಭಾಗದಲ್ಲಿ ನಮಗೆ ವಸ್ತುವಿನ ಪ್ರತಿಬಿಂಬ ಸಿಗೋದ್ರಿಂದ ಪ್ರಧಾನಾಕ್ಷದ ಕೆಳಭಾಗದಲ್ಲಿ ಏನೇ ನಾವು ಅಳತೆ ಮಾಡಿದ್ರೆ ಅದನ್ನು ಮೈನಸ್ ಆಗಿ ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನು ನಾವಿಲ್ಲಿ ನೆನಪು ಮಾಡ್ಕೊಳ್ಬೇಕು. ಸೊ ಇದರಿಂದ ನಮಗೆ ಸಿಗ್ತಕ್ಕಂತಹ ಒಟ್ಟಿನ ಪರಿಹಾರ ಏನಂತಂದರೆ ಪ್ರತಿಬಿಂಬದ ಸ್ಥಾನ 60 ಸೆಂಟಿಮೀಟರ್ ದೂರದಲ್ಲಿ, ಇದರ ಸ್ವಭಾವ ಸತ್ಯ ತಲೆಕೆಳಗಾದ ವಸ್ತುವಿನಿಗಿಂತ ದೊಡ್ಡದಾಗಿರ್ತಕ್ಕಂತಹ ಪ್ರತಿಬಿಂಬವನ್ನು ನಾವು ಪಡಿತೀವಿ ಮತ್ತು ಪ್ರತಿಬಿಂಬದ ಎತ್ತರ 8 ಸೆಂಟಿಮೀಟರ್. ಸೊ ಮಕ್ಕಳೇ, ಇದೇ ರೀತಿಯ ವಿಡಿಯೋಗಳನ್ನು ಮತ್ತೆ ಮುಂದಿನ ಒಂದು ಅವಧಿಯಲ್ಲಿ ನಾವು